ಸ್ವಲ್ಪ ಕಷ್ಟ ಏನಂತಂದ್ರೆ ನಾವು ಹೆಂಗಿರ್ತೀವಿ ಹಂಗೆ ಇರ್ತೈತೆ ನಮ್ಮ ಭಾಗ. ಸ್ವಲ್ಪ ಶಿಕ್ಷಣ ವಿಷಯದಲ್ಲಿ ನಾವು ಸ್ವಲ್ಪ ಫೇಸ್ ಮಾಡ್ತಾ ಇದ್ದೀವಿ. ಅಲ್ಲ ಯೂಶುವಲ್ ಆಗಿ ಇವಾಗ ಕೂಡ ರಿಸ್ಕ್ ತಗೊಳಕ್ ಹೋಗ್ತಾ ಇಲ್ಲ. PUCದಲ್ಲಿ ಏನಾಗುತ್ತೆ, ಇವಾಗ 6ನೇ ಸ್ಥಾನ ಬಂದಿದೆ 594, ಇನ್ನು 5 ಮಾರ್ಕ್ ಅಲ್ಲ ಅಂತೇಳಿ ಇವಾಗ ಧೈರ್ಯ ತಗೊಂತಾರೆ. ಇಲ್ಲೇ ಹೋಗೋಣ, ಇಲ್ಲೇ ಹೋಲ್ಸೋಣ, ಅಲ್ಲಿ ತನಕ ಅದಕ್ಕೆ ಮಂಗಳೂರು ತನ ಅಂತೇಳಿ. ಮಂಗಳೂರು ಎಕ್ಸ್ಪರ್ಟಿಗೆ 599 ಬಂದಿದೆ. ಡಿಫ್ರೆನ್ಸ್ ಎಷ್ಟು? 5 ಮಾರ್ಕ್. 94 3 ಜನ ಬಂದ್ಬಿಟ್ಟಾರೆ. 90 ಮೇಲೆ 8 ಜನ ಬಂದಾರೆ. ಸೊ ಇಲ್ಲಿ ಪಾಲಕರಿಗೆ, ನಾವು ಪಾಲಕರಾಗಿದ್ರು ಕೂಡ ಧೈರ್ಯ ಬರುತ್ತೆ, ಇಲ್ಲಾದ್ರೂ ಕೂಡ. ಸೊ ಮೊದಲು ಯಾವುದೇ ಸರ್ಕಾರಿ ಶಾಲೆಗೆ ಬರಲಿ ಏನೇ ಬರಲಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗಿರೋದು ಜಿಲ್ಲೆಯಲ್ಲಿ ರಾಜ್ಯದ ಪ್ರಥಮ ಸ್ಥಾನ ಬರಬೇಕು. ಅವಾಗ ಏನಾಗುತ್ತೆ, ಅಲ್ಲಿ ಓದಿದ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ ಓದಿದ್ರು ಸ್ಟೇಟ್ ಫಸ್ಟ್ ಹೊಡಿತೀವಿ. ಸೊ ಅದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಭತ್ತ ಬಿಟ್ಟರೆ ಏನಿರಂಗಿಲ್ಲ. ನಮ್ಗೆ ಇಲ್ಲಿ ಹುಬ್ಳಿ ಹತ್ರ ಇದು ಇಲ್ಲೇ ಹೋಗ್ತಿದ್ವಲ್ಲ ಅಂದರೆ ನಮ್ಮ ಮೇಲೆ ಅದರಿಂದ ಪ್ರಿಂಟ್ ಇದೆ ಆಲ್ರೆಡಿ. ನಾವು ಒಳಗಡೆ ಇದ್ದಕ್ಕನ್ನ ಕೇವಲ ಇವಾಗ ನಾವು ಸೇವೆ ಒಂದು, ಎರಡನೇದು ಅವ್ರಿಗೆ ಪೈಪೋಟಿ ಖರ್ಚು. ನೆಕ್ಸ್ಟ್ ವರ್ಷ ನಾವು ಫ್ರೀ ಪಡಿತೀವಿ. ಏನೋ ಫ್ರೀ ಹೊಡಿಲಿಕ್ಕೆ ಬರುತ್ತಲ್ಲ ಅಂತೇಳಿ ಆ ಉದ್ದೇಶದಿಂದ ಟಾಪರ್ಸ್ ಆಗ್ಲಿಕ್ಕೆ ಅವಕಾಶ ಸಿಗುತ್ತೆ. ತೋರ್ಸಕ್ಕೆ ಬರೀ ಡೆಮೋ ತೋರಿಸ್ತಾ ಇಲ್ಲ. ರಾಕೆಟ್ ನಾವು ನೋಡ್ತೀನಿ ಅಂತ ಹೇಳಿದೆ. ಮಾಂಚೆಸ್ಟರ್ ಅಂತೇಳಿ ಒಂದು ಶಾಲೆಯಲ್ಲಿ ಸೆಟ್ ಮಾಡ್ತಾ ಇದ್ದ 2-3 ಕೋಟಿ ರೂಪಾಯಿ ಖರ್ಚು ಮಾಡಿ ಇಂಟರ್ನ್ಯಾಷನಲ್ ಸ್ಕೂಲ್ ಹೈದರಾಬಾದ್ 10,000 ಸ್ಕ್ವೇರ್ ಫೀಟ್ನಲ್ಲಿ ಸೆಟ್ ಮಾಡ್ತಾ ಇದ್ದಾರೆ ಲ್ಯಾಬ್. ರಾಕೆಟ್ ಸೈನ್ಸ್ ಇದೆಲ್ಲ, ಈ ಸ್ಯಾಟಲೈಟ್ ಹೆಂಗೆ ವರ್ಕ್ ಮಾಡುತ್ತೆ ಇವೆಲ್ಲವೂ. ಸೊ ಒಳ್ಳೆ ಇದರಿಂದ ಬಂದಿದೆ. ಅವ್ರಿಗೆ ಹೇಳಿಲ್ಲ, ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಮಾಡ್ಬಿಡ್ಬಿಟ್ಟೆ. ಏನು ಇಲ್ಲಿ ಮಾಡ್ತೀರಾ ಅಲ್ಲಿ ಮಾಡ್ತೀರಾ ಅಲ್ಲಿ ಅದನ್ನು ಕೆಲವು ಮೂಮೆಂಟ್ ಇರ್ತಾವಲ್ಲ, ಮೂವಬಲ್ ಇರ್ತಲ್ಲ, ಅಲ್ಲಿ ನಮ್ಮ 2 ಶಾಲೆಗಳಿಗೆ ಅದು ಅನ್ವಯಿಸಂಗೆ ಮಾಡಿ ರಾಕೆಟ್ ಸೈನ್ಸ್ ಮಾಡಿ. ಯಾಕಂದರೆ ಮಕ್ಕಳಿಗೆ ಭಾಳಷ್ಟು ಅಂದರೆ ಉತ್ಸಾಹ ಬರ್ಬೇಕು. ಫಸ್ಟ್ ಈ ಡೆಮೋ ಇದೆ ಸರಿ ನಾವು ಮಾಡ್ತಾರೆ. ಒಂದು ರಾಕೆಟ್ ಎಬ್ಸ್ತಾನೆ ನೋಡೋಣ. ಎಲ್ಲ ಸಣ್ಣದಿಂದ ರಾಕೆಟ್ ಇದ್ರೆ ಅಂದರೆ ಮಕ್ಕಳಿಗೆ ಯಾವ ರೀತಿ ರಾಕೆಟ್ ಹೋಗುತ್ತೆ ಹೈಡ್ರೋಪವರ್ಸಿಂದ ಅಂತೇಳಿ ಅವರೇ ಮಕ್ಕಳೇ ಮಾಡಿ ಮೇಲೆ ಬಿಡೋದು. ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ಬೋದು ಶ್ರೀನಿವಾಸ್. ನಮ್ಮ ದೇಶದಲ್ಲಿ ಯಾವುದೇ ಶಾಲೆಗೆ ಹೋದ್ರೂ ಕೂಡ ಎಕ್ಸ್ಟ್ರಾ ಏನಿಲ್ಲ, ಎನ್ವಿರಾನ್ಮೆಂಟ್ ಚೇಂಜ್ ಇರ್ಬೋದು ಅಷ್ಟೇ. ಇವಾಗ ಸದ್ಯ ಇದ್ದ ಕಟ್ಟಡ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದಕ್ಕೆಲ್ಲ ದೊಡ್ಡ ಕಟ್ಟಡ ಇರ್ಬೋದು. ಬಟ್ ಆದರೆ ಹೊಸ ಕಟ್ಟಡದಲ್ಲಿ ಹೊಸ ಒಂದು ಆಧುನಿಕ ಒಂದು ಮಿಕ್ಸ್ ಆಗಿದ್ದು ಹೊಸ ಕಟ್ಟಡ ಇದು. ಸೊ ಸುಮಾರು 3 ಲಕ್ಷ ಚದರ ಅಡಿ ಬಿಲ್ಡಿಂಗ್ ಕಟ್ಟಿದ್ದೀವಿ. 1500 ಜನಕ್ಕೆ ಹಾಸ್ಟೆಲ್ ರೆಡಿ ಮಾಡಿದ್ದೀವಿ. 4,000 ಜನ ಮಕ್ಕಳಿಗೆ ಇದನ್ನು ಈ ಶೈಕ್ಷಣಿಕ ವರ್ಷದ ಒಂದು 10 days ನಾವು ಬೋನಸ್ ತಗೊಂತ ಇದ್ದೀವಿ. ಆಲ್ರೆಡಿ ಕ್ಲಾಸ್ ರೂಮ್ಸ್ ರೆಡಿ ಆಗಿದೆ. ಹೊರಗಡೆ ಫಿನಿಶಿಂಗ್ ಶೈಕ್ಷಣಿಕ ಆ ರೀತಿ ಬರುತ್ತೆ ಅಂತೇಳಿ ನನಗೆ ಭಾವನೆ ಇಲ್ಲ. ಯಾಕಂದರೆ ನಾವೆಲ್ಲರೂ ಕೂಡ ನೀವೆಲ್ಲರೂ ರಿಸಲ್ಟ್ ಕಾಣ್ತಾ ಇದ್ದೀವಿ. ಬರೋದು ಭಾಳಷ್ಟು ಕಡಿಮೆ. ನಾನು 10 ವಿದ್ಯಾರ್ಥಿಗಳವರೆಗೆ ಹೆಚ್ಚಿಗೆ ತಗೊಂತೀನಿ. 96 ಇದ್ದದ್ದು 106ವರೆಗೂ ಕೂಡ ನಾನು ತಗೊಂತೀನಿ. ಯಾಕಂದರೆ ಸೇವೆ ಮಾಡೋದನ್ನ ತಗೊಂತೀನಿ. ಅದನ್ನು ದಾಟಿ ಬಂತಂದಾಗ ನಾವು ಆ ಪೈಪೋಟಿ ಬಂದಂಥ 3 ಮಕ್ಕಳಿಗೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಆ ಟೆಸ್ಟ್ ಕಂಡಕ್ಟ್ ಮಾಡಿ ಅದರಲ್ಲಿ ಅವ್ರಿಗೆ ತಗೊಂಡಿವಿ. 10 ಜನ ಮಕ್ಕಳಿಗೆ ಮಾತ್ರ ಖಂಡಿತ ಪ್ರತಿ 3 ತಾಲೂಕಿಗೆ ಒಬ್ಬೊಬ್ಬರಾದ ಪ್ರತಿ 3 ತಾಲೂಕಿಗೆ 2 ಬಂದ್ರೂ ಕೂಡ ಒಬ್ಬರು ತಗೊಂಡಿವಿ. 10 ಜನ ತಗೊಂಡಿವಿ, 106 ಜನ. ಯಾಕಂದ್ರೆ ಒಂದು ನಾವು ಸಣ್ಣ ಸಮಾರಂಭ ಮಾಡ್ಬೇಕಂದ್ರೆ ಸುಮಾರು ಖರ್ಚು ಬರುತ್ತೆ. ಸೊ ಅದು ಸ್ಪ್ರೆಡ್ ಎಲ್ಲ ಮಕ್ಕಳಿಗೆ ಆಗಿದೆ. 500 ಮಾರ್ಕ್ 400 ಮಾರ್ಕ್ ಬಂದರೂ ತಗೊಂತೀನಿ. ಯಾವುದನ್ನ ರಿಮೋಟ್ ತಾಲೂಕದಲ್ಲಿ ಬಹಳಷ್ಟು ಕಡಿಮೆ ಅಂಕ ಪಡೆದಿದ್ದಾರೆ ಅಂದ್ರೂ ಕೂಡ ಅವ್ರನ್ನ ನಿರ್ಲಕ್ಷ್ಯ ಮಾಡಂಗಿಲ್ಲ, ನಾವು ತಗೊಂತೀವಿ. ಯಾಕಂದ್ರೆ ಮುಂದಿನ ವರ್ಷ ಉದ್ದೇಶ ದಯವಿಟ್ಟು ಇದನ್ನು ವಿಚಾರಣೆ ಮಾಡಿ ಕಲ್ಯಾಣ ಕರ್ನಾಟಕದ ರಿಸಲ್ಟ್ ಈ ಪೈಪೋಟಿನಿಂದ. ಸೊ ನಾವು ದೇವರ ಶಕ್ತಿ ಇವಾಗ ಕೊಟ್ಟಿದ್ದಾನೆ, ಮುಂದೆ ಕೂಡ ಕೊಡ್ತಾರೆ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ಈ ವರ್ಷ ನಾವು ಹೊಸ ಶಾಲೆ ಪ್ರಾರಂಭದ ದಿನದಂದು ನಾವು ಈ ಡಿಸಿಷನ್ ತಗೊಂಡಿದ್ದೀವಿ. ಸೊ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ ಹಿಂಗೆ ಸದೃಢವಾಗಿ ಆರೋಗ್ಯಕರವಾಗಿ ನಡೆದರೆ ಖಂಡಿತವಾಗಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರತಿಯೊಂದು ಕೂಡ ಅಂದರೆ ಈ ಭೂಮಿ ಮೇಲೆ
ಶಾಲೆಗಳೇನಿದಾವೆ ಟೆಕ್ನಾಲಜಿ ವೈಸ್, ಅದು ಸ್ಪೇಸ್ ಲ್ಯಾಬ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಲ್ಯಾಬ್, ಸ್ಪೋರ್ಟ್ಸ್, ಹಾರ್ಸ್ ರೈಡಿಂಗ್, ಆರ್ಚರಿ, ಈ ಥರ ಆರ್ಚರಿ ಆಗಿರ್ಬೋದು, ಬೌಲಿಂಗ್ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಸಿಟಿಯಲ್ಲಿ ಹೋದಾಗ ಅಷ್ಟೇ ಕೆಲವೊಂದಲ್ಲಿ ಪಾರ್ಕ್ನಲ್ಲಿ ನೋಡ್ತಾರೆ ಅಂತ ಆಟಗಳಾಗಿರ್ಬೋದು. ಸೊ ಲ್ಯಾಂಗ್ವೇಜ್ ಲ್ಯಾಬ್ಸ್ ಆಗಿರ್ಬೋದು, ಟೆಕ್ನಾಲಜಿ, ಡಿಜಿಟಲ್ ಬೋರ್ಡ್ಸ್ ಅಷ್ಟೇ ಅಲ್ಲ, ಅವ್ರಿಗೆ ಇನ್ನೂ ಹೆಚ್ಚಿನ ಪೂರಕವಾದಂಥ ಇವಾಗ ಪೈಪೋಟಿ ಏನಿದೆ ಟೋಟಲ್ ಗ್ಲೋಬ್ನಲ್ಲಿ ಏನೆಲ್ಲ ನಡೀತಾ ಇದೆ ಅವೆಲ್ಲವೂ ಕೂಡ ಈ ಭೂಮಿ ಮೇಲಿದ್ದಂಥ ಶಾಲೆಗಳಲ್ಲಿ ಯಾವುದೇ ದೇಶದಲ್ಲಿದ್ದಂಥ ಸೌಲಭ್ಯಗಳನ್ನು ಮಿಸ್ ಆಗಲಾರ್ದಂಗೆ ಒದಗಿಸೋದು ನಮ್ಮ ಮೊಡ್ರೆಡ್ಡಿ ಗ್ರಾಮದಲ್ಲಿ ಒದಗಿಸೋದೇ ಉದ್ದೇಶ. ಅಂದರೆ ಅದರ ಅರ್ಥ ಶ್ರೀರಾಮನಗರ ಮಿಸ್ ಮಾಡ್ತೀವಿ ಅಂತಲ್ಲ, ಎರಡನ್ನೂ ಕೂಡ ಯೂನಿಕ್ನೆಸ್ ಕಾಪಾಡ್ತೀವಿ. ಶ್ರೀರಾಮನಗರ ಬಂದು CBSE ಶಾಲೆ, ಮೊಡ್ರೆಡ್ಡಿ ಗ್ರಾಮದಲ್ಲಿ ಬರೋದು ICSE ಶಾಲೆ. ಸೊ ಶ್ರೀರಾಮನಗರ ಶಾಲೆ ಯೂನಿಕ್ನೆಸ್, ಅದೇ ಯೂನಿಕ್ನೆಸ್ ಅನ್ನು ಕಾಪಾಡ್ಕೊಂಡು ಹೋಗ್ತೀವಿ. ಆಯ್ಕೆ ಇಲ್ಲಿ ICSE ಈ ಯೂನಿಕ್ನೆಸ್ ಅನ್ನು ನಾವು ಕಾಪಾಡ್ತೀವಿ. ಸೊ ತಮ್ಮೆಲ್ಲರ ಒಂದು ಸಲಹೆ, ಸಹಕಾರ, ಪ್ರೋತ್ಸಾಹ ಇರಬೇಕಂತೇಳಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ, ಸೊ ನೀವೆಲ್ಲರೂ ಕೂಡ ಅತ್ಯಂತ ಸೀನಿಯರ್ ಮಾಧ್ಯಮ ಸ್ನೇಹಿತರಿರೋದ್ರಿಂದ ನಿಮ್ಮ ಇಡೀ ರಾಜ್ಯದ ಎಲ್ಲ ಕಡೆ ಕೂಡ ನಿಮಗೆ ಪರಿಚಯಗಳಿದ್ದಾವೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಆಯಾ ತಾಲೂಕಿಗೆ ತಾವು ಕೂಡ ವರ್ಡ್ ಸ್ಪ್ರೆಡ್ ಮಾಡಿ. ಸೊ ಇಲ್ಲಿಗೆ ನಾನು ಫಸ್ಟ್ ಬಂದಿನಂತ ಬರೋ ಮಗು ಸಂಬಂಧಿತ BEOನಿಂದ ಒಂದು ಸರ್ಟಿಫಿಕೇಟ್ ತರಬೇಕು. ಈ ಹುಡುಗ ಟಾಪರ್ ಇದ್ದಾನೆ, ತಾಲೂಕಾ ಟಾಪರ್ ಇದ್ದಾನೆ ಹೇಳಿ ಸಂಬಂಧಿತ ಅಧಿಕಾರಿಯಿಂದ ತಗೊಂಡು ಬರಬೇಕು. ಸೊ ಅದು ಕಡ್ಡಾಯ ಆಗಿರುತ್ತದೆ. ಸೊ ಒಂದೆರಡು ಮಕ್ಕಳು ಅಂದರೆ ಡಬಲ್ ಕೆಲವೊಂದು ಏರಿಯಾದಲ್ಲಿ ಬರುತ್ತೆ, ಬಂದು ಅವ್ರಿಗೆ ಕೊಡ್ತೀವಿ. ಅದ್ರಾಗ ಏನು ಒಬ್ಬರು ತಗೊಂಡು ಒಬ್ಬನಿಗೆ ಬಿಡೋದಲ್ಲ, ಖಂಡಿತವಾಗಿ ಕೊಡ್ತೀವಿ. ಕಾರ್ಯಕ್ರಮ ಅತ್ಯಂತ ಸರಳ ರೀತಿಯಿಂದ ರಿಬನ್ ಕಟ್ ಮಾಡ್ಬಿಡ್ತೀವಿ. ಬಂದಿದ್ದಾರೆ 591, ಇಬ್ಬರು ಬಂದಿದ್ದಾರೆ 590, ಒಬ್ಬರು 589, 3 ಜನ. ಸೊ 11 ಜನ 589 ಹೆಚ್ಚು ವಿದ್ಯಾರ್ಥಿಗಳು ಬಂದಿದ್ದಾರೆ. ಸೊ ಇಷ್ಟೆಲ್ಲ ರಿಸಲ್ಟಿಗೆ ಮುಖ್ಯ ಕಾರಣರಾದಂಥ ಸೈನ್ಸ್ ವಿಭಾಗದಲ್ಲಿ ತಗೊಂಡ್ರೆ ನಮಗೆ ಸೈನ್ಸ್ ಕಾಲೇಜಿನ ಆಧಾರ ಸ್ತಂಭಗಳು ಇಲ್ಲಿದ್ದಾರೆ. PCMB, ಫಿಸಿಕ್ಸ್ ಬಂದು ನಮ್ಮ ಚಂದ್ರಶೇಖರ್ ಸರ್ ಇದ್ದಾರೆ, ಕೆಮಿಸ್ಟ್ರಿ ಬಂದು ಉಮಾಶಂಕರ್ ಇದ್ದಾರೆ, ಜಗನ್ ಸರ್ ಬಯಾಲಜಿ ಇದ್ದಾರೆ, ಮ್ಯಾಥಮೆಟಿಕ್ಸ್ ಬಂದು ನಮ್ಮ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಕಾಮರ್ಸ್ ಪ್ರಿನ್ಸಿಪಲ್ ಅಭಿಷೇಕ್ ಇದ್ದಾರೆ, ನಮ್ಮ ಶೈಕ್ಷಣಿಕ ನಿರ್ದೇಶಕರಾದಂಥ ಡಿಗ್ರಿ ಕಾಲೇಜು ಮೇಡಮ್ ಶ್ರೀಮತಿ ನಳಿನಿ ಇದ್ದಾರೆ. ಸೊ ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಡಿಗ್ರಿ ಕಾಲೇಜನ್ನು ಯಶಸ್ವಿಯಾಗಿ ನಡೆಸಿದಂಥ ನಮ್ಮ ಕೃಷ್ಣ ಪ್ರಸಾದ್ ಇದ್ದಾರೆ. ಅದೇ ರೀತಿ ಎಲ್ಲ ಅಧ್ಯಾಪಕರು ಮುಂದೆ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಆ್ಯಕ್ಚುಲಿ ಶುರುವಾಗಿ ವಂದಿಸಿ ನಮಸ್ಕಾರಗಳನ್ನು ತಿಳಿಸ್ಬೇಕು. ಸೊ ಅವರು ಉತ್ಕೃಷ್ಟ ಶಿಕ್ಷಣ, ಪಾಲಕರ ಒಂದು ಸಹಕಾರ ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಮೂಲ ಕಾರಣ. ಅದೇ ರೀತಿ ಗುರುಹಿರಿಯರ ಆಶೀರ್ವಾದ. ಸೊ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ನನಗೆ ನಿಜವಾಗ್ಲೂ ಇವತ್ತು ಭಾಳ ಹೆಮ್ಮೆ ಅನಿಸ್ತು. ನನ್ನ ಕುಟುಂಬಕ್ಕೆ ಹೇಳಿದ್ದೀನಿ, ಒಂದೇ ಅರ್ಧ ತಾಸಿನಲ್ಲಿ ತಾವೆಲ್ಲರೂ ಬಂದಿದ್ದಕ್ಕೆ ನಾನು ನಿಜವಾಗ್ಲೂ ನಿಮ್ಗೆ ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮಾಧ್ಯಮ ಸ್ನೇಹಿತರು ಯಾವತ್ತೂ ಕೂಡ ಈ ಪ್ರೀತಿ, ವಿಶ್ವಾಸ, ನಂಬಿಕೆ ನಮ್ಮ ಮೇಲೆ ಇರಲಿ. ಸೊ ಖಂಡಿತವಾಗಿ ನೀವಿಟ್ಟಂಥ ನಂಬಿಕೆ, ವಿಶ್ವಾಸವನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ. ಏನೇ ಸಲಹೆ ಸೂಚನೆ ಇದ್ರೂ ಕೊಡಿ ದಯವಿಟ್ಟು. ಸೊ ನಮಗೆ ನಮ್ಮ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಸೌಲಭ್ಯಗಳ ಜೊತೆಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್, ಅಂದರೆ ಇಂಟರ್ನ್ಯಾಷನಲ್ ಅನ್ನೋದು ಕೇವಲ ನೇಮ್ ಬೋರ್ಡ್ ಅಲ್ಲ, ಅದು ನಾಳೆ ದುಬೈನಲ್ಲಿ ಏನು ನಾರ್ಮ್ಸ್ ನಡೀತಾ ಇದೆ, ಫಾರಿನ್ನಲ್ಲಿ ಏನು ನಾರ್ಮ್ಸ್ 98.85%. ಸೈನ್ಸ್ ಡಿಸ್ಟಿಂಕ್ಷನ್ ಬಂದು 994 ಸ್ಟೂಡೆಂಟ್ಸ್ ಬಂದಿರ್ತಾರೆ. ಫಸ್ಟ್ ಕ್ಲಾಸ್ ಬಂದು 475 ಸ್ಟೂಡೆಂಟ್ಸ್ ಬಂದಿರ್ತಾರೆ. 590ಕ್ಕೂ ಹೆಚ್ಚು 8 ವಿದ್ಯಾರ್ಥಿಗಳು ಬಂದಿರ್ತಾರೆ. 590ಕ್ಕೂ ಹೆಚ್ಚು. ನಾವು ಈ ವರ್ಷ ಪ್ರತಿ ವರ್ಷದಂತೆ 590 ಗಡಿ ದಾಟಿದಂಥ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಪ್ರೈಸ್ ಮನಿ ಅನೌನ್ಸ್ ಮಾಡಿದ್ವಿ. ಅವರಿಗೆ ಕೊಡ್ತೀವಿ. ಈ 8 ಜನ ಮಕ್ಕಳಿಗೆ ಅದನ್ನು ಕೊಡ್ತೀವಿ. 580ಕ್ಕೂ ಜಾಸ್ತಿ 80 ಮಕ್ಕಳು ಬಂದ್ದಾರೆ. ಸೊ 80 ಮಕ್ಕಳು ಬಂದಿದ್ದಾರೆ. ಸೊ ಅದೇ ರೀತಿ ನಿಮಗೆ ಸಬ್ಜೆಕ್ಟ್ ವೈಸ್ ತಗೊಂಡ್ರೆ ಮ್ಯಾಥಮೆಟಿಕ್ಸ್ನಲ್ಲಿ 130 ಜನ 100ಕ್ಕೆ 100 ಬಂದಿದ್ದಾರೆ. 130 ಜನ. ಕೆಮಿಸ್ಟ್ರಿ 9 ಜನ, ಫಿಸಿಕ್ಸ್ 8 ಜನ,
ಬಯಾಲಜಿದಲ್ಲಿ 81 ಜನ 100ಕ್ಕೆ 100 ಅಂಕ ಪಡೆದಿದ್ದಾರೆ. ಕನ್ನಡದಲ್ಲಿ 10 ಜನ 100ಕ್ಕೆ 100 ಅಂಕ ಪಡೆದಿದ್ದಾರೆ. ಸಂಸ್ಕೃತದಲ್ಲಿ 36 ಜನ 100ಕ್ಕೆ 100 ಅಂಕ ಪಡೆದಿದ್ದಾರೆ. ಸೊ ನಿಮಗೆ ಅದೇ ರೀತಿ ಕಾಮರ್ಸ್ ತಗೊಂಡ್ರೆ 105 ಜನ ಪರೀಕ್ಷೆಗೆ ಹಾಜರಾಗಿದ್ದು 14 ಜನ ಅನುತ್ತೀರ್ಣ ಆಗಿರ್ತಾರೆ. ಸೊ ಪರ್ಸೆಂಟೇಜ್ 87 ಪಾಸಿಂಗ್ ಪರ್ಸೆಂಟೇಜು. 38 ಜನ ಡಿಸ್ಟಿಂಕ್ಷನ್. ಫಸ್ಟ್ ಕ್ಲಾಸ್ನಲ್ಲಿ 43, ಸೆಕೆಂಡ್ ಕ್ಲಾಸ್ 8, ಫಸ್ಟ್ ಕ್ಲಾಸ್ 2. ಸೊ ಇದರಲ್ಲಿ ಕೂಡ ಹೈಯೆಸ್ಟ್ ಅಂಕ 594 ಬಂದು ನಿಮಗೆ ಗೊತ್ತಿದ್ದಂಗೆ ಜಿಲ್ಲೆ ಟಾಪರು ಮತ್ತು ರಾಜ್ಯದ 6ನೇ ಸ್ಥಾನ. ಸೈನ್ಸ್ನಲ್ಲಿ ಬಂದು ನಿಮಗೆ 594 3 ಜನ ವಿದ್ಯಾರ್ಥಿಗಳು ಬಂದರೆ ಅನುತ್ತೀರ್ಣ ಆಗಿರ್ತಾರೆ. ಸೊ 1479 ಮಕ್ಕಳು 1487 ಮಕ್ಕಳು 89 ಹೋಗ್ತಾರೆ. 1479 1479 ಸ್ಟೂಡೆಂಟ್ಸ್ ಪಾಸ್ ಆಗಿರ್ತಾರೆ. ಪರ್ಸೆಂಟೇಜ್ ಎಷ್ಟು ಸರ್? ಪರ್ಸೆಂಟೇಜ್ ಬಂದು 99. PCMC ತಗೊಂತೀನಂದ್ರೆ PCMCದಲ್ಲಿ ಕೊಡ್ತೀವಿ. ಕೊಡರೆಡ್ಡಿ ರೋಡ್ನಲ್ಲಿದ್ದಂಥ JE ಬ್ರಾಂಚಿಗೆ ಅವರಿಗೆ ಆಯ್ಕೆ ಕೊಡ್ತೀವಿ ಖಂಡಿತವಾಗಿ. ಕೋರ್ಸ್ಗಳು ಯಾವುದೇ ಮಾಡಿ ಖಂಡಿತವಾಗಿ ಕೊಡ್ತೀವಿ. PCMB ಬೇಕಂದ್ರೆ 3 ಕಾಲೇಜಲ್ಲಿ ಆಯ್ಕೆ ಕೊಡ್ತೀವಿ. ಇವಾಗ ಹೊಸ ಕಾಲೇಜ್ ಪ್ರಾರಂಭ ಮಾಡಿದ್ವಿ, ಆಯ್ಕೆ ಕೊಡ್ತೀವಿ. ನಾನು ವಾಣಿಜ್ಯ ತಗೊಂತೀನಿ ಅಂತಂದ್ರೆ ಇಲ್ಲಿ ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಕಾಮರ್ಸ್ ಮತ್ತು ಸೈನ್ಸ್ ಸ್ಟ್ರೀಮ್ ಇದೆ. ಹಂಗಂತೇಳಿ ನಾವು ಯಾತಕ್ಕಿದ್ರಿಂದ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರು ಸ್ವಾಮಿಗಳೇ. ನಾವು ಯಾವುದೋ ಒಂದು ಅವ್ರಿಗೆ ಡಾರ್ಮೆಟ್ರಿ ಸಪ್ರೇಟ್ ಮಾಡೋದಂತಲ್ಲ, ಅವರು ಆಯ್ಕೆ ಮಾಡಿಕೊಂಡಂಥ ಬ್ರಾಂಚ್. ನಮ್ಮಲ್ಲಿ 4 ಬ್ರಾಂಚ್ ಇದಾವೆ. ಇವಾಗ 4 ವಿದ್ಯಾರ್ಥಿಗಳ ಆಯ್ಕೆ ಮಾಡ್ಕೊಂಡು ಖಂಡಿತವಾಗಿ ಆಪ್ಷನ್ ಕೊಡ್ತೀವಿ. ಖಂಡಿತವಾಗಿ ಆಪ್ಷನ್ 4 ಬ್ರಾಂಚ್ನಲ್ಲಿ ಕಾಮರ್ಸ್ ವಿಭಾಗ ಆಯ್ಕೆ ಮಾಡಿಕೆ ಅಂದರೆ ಅದರಲ್ಲಿ ಸ್ವಲ್ಪ ಬಹಳ ಇದ್ದಂತೆ ಯಾವುದನ್ನೋ ಒಂದು ತಾಲೂಕು ಮಗು ಒಂದು 450-500 ಮಾರ್ಕ್ ತಗೋಣಂತಾರೆ. ಅವರ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಯಾಕಂದ್ರೆ ವಿಜ್ಞಾನ ಕಷ್ಟ ಆಗುತ್ತೆ ಅಂದ್ರೆ ಅವ್ರಿಗೆ ಕಾಮರ್ಸ್ ಕೊಡ್ತೀವಿ. ಒಟ್ಟಾರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಖಂಡಿತವಾಗಿ ಶಿಕ್ಷಣ ಸಚಿವರು ಹೇಳಿದಂಗೆ ಕಲ್ಯಾಣ ಕರ್ನಾಟಕದ ಇದನ್ನು ಗೊತ್ತಿದ್ದೇ ಇದಲ್ಲ ಅಂತ ಹೇಳುವಂಥ ಹೊರಟು ಹೇಳಿದ್ರು ಪ್ರೆಸ್ ಮೀಟಲ್ಲಿ ನಿನ್ನೆ. ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಗಂಗಾವತಿ, ನಮ್ಮ ಕೊಪ್ಪಳ ಖಂಡಿತವಾಗಿ ಟಾಪ್ ಮೋಸ್ಟ್ ಇದಕ್ಕೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಸೊ ರಿಸಲ್ಟ್ ಅನಾಲಿಸಿಸ್ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಸೊ ನಾನು ಒಂದು ಸ್ವಲ್ಪ ಸೈನ್ಸ್, ನೀವು ಯಾವುದೇ ಕಾಲೇಜನ್ನು ತಗೊಂಡ್ರೆ ಹಾಸ್ಟೆಲ್ ಸೇರ್ಕೊಂಡ್ರೆ 1,50,000 ರೂಪಾಯಿ ಒಂದು ವರ್ಷಕ್ಕೆ ಆಗ್ತಾ ಇದೆ ಹಾಸ್ಟೆಲ್ ಸೇರ್ಕೊಂಡ್ರೆ. ಸೊ ನಾನು ಈ 32 ವಿದ್ಯಾರ್ಥಿಗಳು ಅಂದರೆ 32 ತಾಲೂಕದಿಂದ ಪ್ರತಿ ತಾಲೂಕಿಗೆ ಟಾಪರ್ ಬಂದಂಥ 3 ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಈ 96 ವಿದ್ಯಾರ್ಥಿಗಳಿಗೆ ಅಂದರೆ ಇನ್ನು 4 ಜನ ಒಂದೊಂದು ತಾಲೂಕದಲ್ಲಿ ಬಫರ್ ಇಟ್ಟಿದ್ದೀವಿ ಅಂತಂದರೆ 2 ಬರ್ಬೋದು ಟಾಪರ್. ಸೊ ಒಟ್ಟಾರೆ 100 ವಿದ್ಯಾರ್ಥಿಗಳಿಗೆ ನಾವು PU 2 ವರ್ಷದ ಇದನ್ನು ಸಂಪೂರ್ಣವಾಗಿ ಉಚಿತವಾಗಿ ಒದಗಿಸ್ತೀವಿ ಅಂತೇಳಿ ಮಾಧ್ಯಮದ ಸ್ನೇಹಿತರೆಲ್ಲರ ಹತ್ರ ಹೇಳ್ತಾ ಇದ್ದೀನಿ. ಸೊ ನಾವು ವಿಜ್ಞಾನಿಕೇತನ ಖಾಸಗಿ ಸಂಸ್ಥೆ ಆದರೂ ಕೂಡ ನಾವು ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ನಾವು 1.5 ಕೋಟಿ ರೂಪಾಯಿ ಆಗುತ್ತೆ. ಸುಮಾರು 3 ಕೋಟಿ ರೂಪಾಯಿಯಷ್ಟು ಶೈಕ್ಷಣಿಕ ಒಂದು ಯಾವುದೇ ಖಾಸಗಿ ಶಾಲೆಯಲ್ಲಿ ಒಂದು ಅವರು ವಸತಿ ಮತ್ತು ಶುಲ್ಕ ಏನಿರುತ್ತೆ, ಟ್ಯೂಷನ್ ಫೀಸ್ ಏನಿರುತ್ತೆ, ಅದಕ್ಕೆ ಮಟೀರಿಯಲ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಆ ಟಾಪರ್ಸಿಗೆ ನಾವು ಒದಗಿಸ್ತೀವಿ. ಸೊ ನಾವು ಕಳೆದ ವರ್ಷ ನಾವು ಜಿಲ್ಲೆಗೆ 3 ಅಂತೇಳಿ ಹೇಳಿದ್ವಿ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿಲ್ಲ. ಸುಮಾರು ಒಂದು 10 ಜನ 15 ಜನ ಅಷ್ಟೇ ಈ ಭಾಗದ ಜಿಲ್ಲೆಯಲ್ಲಿ ಇದ್ದವರಷ್ಟೇ ಬಂದಿದ್ರು. ಸೊ ಅದು ಒಂದು ರೀತಿಯಿಂದ, ಯಾಕಂದರೆ ಮೈಸೂರು, ಬೆಂಗಳೂರು, ಶಿವಮೊಗ್ಗದ ಕಡೆಗೆ ನಾವು ಒಂದು ರೆಪ್ರೆಸೆಂಟೇಟಿವ್ ಕೂಡ ಇಟ್ಟು ಅಡ್ಡಾಡಿಸಿದ್ದೆ ನಾನು. ಸೊ ಯಾರು ಟಾಪರ್ಸ್ ಬರ್ತಾರೆ ಬರಲಿ ಅಂತ.
ಸೊ ಅದು ಬಂದಿಲ್ಲ. ಬಟ್ ಆದರೆ ನಮ್ಗೆ ಈ ವರ್ಷ ಏನಾದರೆ ಏನು ಅನಿಸ್ತದೆ ಅಂದರೆ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಸಪೋರ್ಟ್ ಮಾಡಿದಂಥ ಡಿಫ್ರೆಂಟ್ ರಿಮೋಟ್ ವಿಲೇಜ್ನಿಂದ ಇದ್ದಾರೆ ಕಲ್ಯಾಣ ಕರ್ನಾಟಕ ಎಲ್ಲರೂ ಕೂಡ. ಸೊ ತಾಲೂಕಾಗ ಒಂದು ಬರಲಿ, ಯಾಕಂದರೆ ಅವರು ಕಡಿಮೆ ಅಂಕ ಬರಲಿ. 625ಕ್ಕೆ ನಾಳೆಗೆ ಇವಾಗ ಯಾದಗಿರಿ ಅತ್ಯಂತ ಕಡಿಮೆ ಫಲಿತಾಂಶ ಬಂದಿದೆ ಇವಾಗ ನಾವು ಗಮನಿಸಿದರೆ PUC ದಲ್ಲಿ. ಸೊ ಸ್ವಲ್ಪ ತಾಲೂಕುಗಳಲ್ಲಿ ಖಂಡಿತವಾಗಿ ಮಾರ್ಕ್ಸ್ ಕಡಿಮೆನೇ ಇರುತ್ತೆ. ನಾವು ಯಾವುದೇ ಶಾಲೆ ಫ್ರೀ ಕೊಡೋಷ್ಟು ಮಟ್ಟದಲ್ಲಿ ಆ ಮಾರ್ಕ್ಸ್ ಬರೋಂಗಿಲ್ಲ. ಆದರೂ ಕೂಡ ಆ ತಾಲೂಕದಲ್ಲಿದ್ದಂಥ ಟಾಪರ್ ಮಕ್ಕಳಿಗೆ ನಾವು ಕೊಡ್ತೀವಿ. ಯಾಕಂದರೆ ಪ್ರೋತ್ಸಾಹ ಮಾಡಬೇಕು. ಅಲ್ಲಿ ಆ ಪ್ರೋತ್ಸಾಹ ಮಾಡೋ ಮುಖಾಂತರ ಆ ತಾಲೂಕದಲ್ಲಿದ್ದಂಥ ಮಕ್ಕಳು ನಾಳೆಗೆ ಫ್ರೀ ಸಿಗುತ್ತಲ್ಲ, ನಾವು ಪೈಪೋಟಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಆಗುತ್ತೆ ಅಂತೇಳಿ ಈ ಒಂದು ಇದನ್ನು ನಾವು ಹೇಳ್ತಾ ಇದ್ದೀವಿ.